ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ, ಕರಿಬೇವು, ಹಾಗೆಯೇ ಬೀನ್ಸು, ಕ್ಯಾರೆಟು ಕೂಡ ತೊಗೋಬೋದು, ಕೊತ್ತಂಬರಿ ಸೊಪ್ಪು, ಇಲ್ಲಿ ಉದ್ದಿನಬೇಳೆ, ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದು ಏನಪ್ಪ ಅಂತಂದರೆ ಚಾಪ್ ಮಾಡೋದು. ಇಲ್ಲಿ ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ನಾನು ಸ್ವಲ್ಪ ಚಾಪ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಇಡೀ ಬೀನ್ಸು ನಾನು ಚಿಕ್ಕದಾಗಿ ಕಟ್ ಮಾಡಿದರೂ ಕೂಡ ಮಕ್ಕಳು ತಿನ್ನೋದಿಲ್ಲ ಅಂತೇಳಿ ಇದರಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕ್ತೀನಿ. ಇದನ್ನು ಅದರಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿದ್ರೂ ಕೂಡ ತಿನ್ನೋದು ಕಷ್ಟ ಆಗುತ್ತೆ ಮಕ್ಕಳು ಅಂತೇಳಿ ನಾನು ಅದರಲ್ಲಿ ಹಾಕಿ ಚಾಪ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದೇ ರೀತಿ ಕ್ಯಾರೆಟು ಕೂಡ ಚಿಕ್ಕದಾಗಿ ಆ ರೀತಿ ಮಾಡಿ ಹಾಕೋದ್ರಿಂದನೂ ಕೂಡ ಚೆನ್ನಾಗಿ ಅನಿಸುತ್ತೆ. ಕ್ಯಾರೆಟ್ ಇರಲಿಲ್ಲ ಅಂಥೇಳಿ ಓನ್ಲಿ ಬೀನ್ಸ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಇವತ್ತು. ಈ ರೀತಿ ಜೋರಾಗಿ ಎಳೆಯೋದ್ರಿಂದ ಅಲ್ಲಿ ಚಾಪ್ ಆಗುತ್ತೆ. ಇಲ್ಲಿ ನಂತರ ನಾನು ಒಂದು ಪ್ಯಾನ್ಗೆ ನಾನು ರೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ MTR ಶಾವಿಗೆ ತೊಗೊಂಬಂದಿದ್ದೆ. ಇಲ್ಲಿ 1 ಕಪ್ 1.5 ಕಪ್ಪು ನಾನು ಯೂಸ್ ಮಾಡ್ತಾಯಿದ್ದೀನಿ. 1.5 ಕಪ್ಪು ಶಾವಿಗೆನ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೆ ನಾವು ಈ ರೀತಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ ಹೇಳಿ ಈ ರೀತಿ ಮಾಡಿ ಇದನ್ನು ಒಂದು ಸೈಡಲ್ಲಿ ಪ್ಲೇಟಲ್ಲಿ ತಗೊಂಡು ಅದೇ ಪ್ಯಾನ್ಗೆ ಇಲ್ಲಿ ಆಯಿಲನ್ನು ಹಾಕ್ಬಿಟ್ಟು ಅಡುಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಹಿಂಗನ್ನು ಕೂಡ ನಾನು ಹಾಕ್ತಿದ್ದೀನಿ. ಯಾವಾಗಲೂ ನಾನು ಅಡುಗೆಗೆ ಒಂದು ಸ್ವಲ್ಪ ಹಿಂಗನ್ನು ಬಳಸ್ತೀನಿ. ಅದರ ಜೊತೆಗೆ ಇಲ್ಲಿ ಉದ್ದಿನಬೇಳೆನ ಹಾಕ್ತೀನಿ. ಟೇಸ್ಟ್ ಬರುತ್ತೆ ಈ ಉದ್ದಿನಬೇಳೆ ಹಾಕೋದ್ರಿಂದ. ಈ ರೀತಿ ಅದು ಗೋಲ್ಡನ್ ಫ್ರೈ ಆಗೋವರೆಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಜೊತೆಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದು ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅಂತ. ಇಲ್ಲಿ ಕರಿಬೇವು, ಸ್ವಲ್ಪ ಪುದೀನ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇವಾಗಲೇ ಫ್ರೈ ಆಗಲಿ ಅಂತೇಳಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಜೊತೆಯಲ್ಲಿ ಟೊಮೊಟೊ ಕೂಡ ಹಾಕಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಒಂದು ಚೌಟದಲ್ಲಿ ತಿರುಗಿಸ್ತಾ ಇದ್ದರೆ ಅದು ಫ್ರೈ ಆಗುತ್ತೆ. ನಂತರ ಹೆಚ್ಚಿದ ಟೊಮೊಟೊ ಕೂಡ ಹಾಕಬೇಕು ಜೊತೆಯಲ್ಲಿ. ಈ ಎಲ್ಲ ಐಟಮ್ ಕೂಡ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಟೇಸ್ಟ್ ಬರಬೇಕಂದ್ರೆ ಫ್ರೈ ಆಗಬೇಕು. ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಯಾವಾಗ ಬಿಟ್ಕೊಳ್ಳುತ್ತೋ ಆವಾಗ ಅದು ಟೇಸ್ಟ್ ಬರುತ್ತೆ. ಈ ಟಿಪ್ಸ್ ನನಗೆ ಗೊತ್ತಿರಲಿಲ್ಲ ಮೊದಲೆಲ್ಲ. ಬರ್ತಾ ಅಡುಗೆ ಮಾಡ್ತಾ ಕಲಿತಾ ಹೋದೆ, ಹೇಳಿದ್ದನ್ನು ಕೇಳಿಸ್ಕೊಂಡು. ಹಾಗೆ ಜೊತೆಗೆ ಬೀನ್ಸನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಫ್ರೈ ಆಗಬೇಕು ಇವಾಗಲೇ. ಎಲ್ಲ ಜೊತೆಯಲ್ಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಇಲ್ಲಿ ಪಾತ್ರೆಯಲ್ಲಿ ನಾನು ನೀರನ್ನು ಬಿಸಿ ಮಾಡ್ಕೊಳ್ತೀನಿ ಮೊದಲೇ. ನಾನು ಡೈರೆಕ್ಟಾಗಿ ಅದಕ್ಕೆ ಹಾಕೋ ಬದಲು ನಾನು ಮೊದಲೇ ಬಿಸಿ ಮಾಡ್ಕೊಂಡು ಹಾಕೋದ್ರಿಂದ ಬೇಗ ಆಗುತ್ತೆ ಉಪ್ಪಿಟ್ಟು ಅಂತ ಹೇಳಿ ಇಲ್ಲಿ ನಾನು ಕೊಬ್ಬರಿಯನ್ನು ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪುಡಿ ಮಾಡಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು. ಈರುಳ್ಳಿ ಟೊಮೊಟೊಗೆ ಮಿಕ್ಸ್ ಮಾಡ್ಕೊಂಡಾಗ ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೊಟೊ ಫುಲ್ ಮಿಕ್ಸ್ ಆಗಿದೆ. ಇಲ್ಲಿ ನೀರು ತುಂಬ ಬಿಸಿಯಾಗಿದೆ ನೋಡ್ಬೋದು. ಇದ್ರ ಜೊತೆಲಿ ಈರುಳ್ಳಿ ಟೊಮೊಟೊಗೆ ನಾನು ಶಾವಿಗೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಮಿಕ್ಸ್ ಮಾಡಿ ಅದೆಲ್ಲ ಒಗ್ಗರಣೆ ಅದಕ್ಕೆ ಹಾಕಬೇಕು. ಮಸಾಲೆ ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗೋದ್ರಿಂದ ಅದು ಟೇಸ್ಟಾಗಿರುತ್ತೆ. ಇಲ್ಲಿ ಬಿಸಿಯಾದಂಥ ನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಬೇಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ. ಈ ರೀತಿ ನಾನು ಮನೆಯಲ್ಲಿ ಮಾಡೋದು.
ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಲಿಡ್ ಕ್ಲೋಸ್ ಮಾಡಬೇಕು. ನಂತರ ಅದು ಸ್ವಲ್ಪ ಬಿಟ್ಟು ಆದಮೇಲೆ ಈ ರೀತಿ ಆಗುತ್ತೆ. ಇಲ್ಲಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೇಲೆ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ. ಫೈನಲಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನಾವು ಬಿಸಿ ಮಾಡಬೇಕು. ಶಾವಿಗೆ ಉಪ್ಪಿಟ್ಟನ್ನು ನಾವು ಬೇಗ ಮಾಡಬೇಕು ಅಂದರೆ ಈ ರೀತಿ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.